ದುರಂಕಾರ, ಹುಚ್ಚಾಟ, ಅವಿವೇಕತನ ಜತೆಗೆ ಭಂಡಾಟ. ಕನ್ನಡಿಗರನ್ನ ಕೆಣಕಿ ಮೊಂಡಾಟ ಆಡ್ತಿರುವ ಗಾಯಕ ಸೋನು ನಿಗಮ್ಗೆ ಫಿಲ್ಮ್ ಚೇಂಬರ್ ಶಾಕ್ ಕೊಟ್ಟಿದೆ. ಕನ್ನಡದ ಸಿನಿಮಾ ಹಾಡುಗಳನ್ನೇ ಅತಿ ಹೆಚ್ಚು ನೆಚ್ಚಿಕೊಂಡಿರುವ ಗಾಯಕನಿಗೆ ನಿಷೇಧದ ಬರೆ ಎಳೆಯಲಾಗಿದೆ. ಇಷ್ಟಾದರೂ ಗಾಯಕ ಮೊಂಡಾಟ ಮುಂದುವರಿಸಿದ್ದಾನೆ. ಕನ್ನಡ ಸಿನಿಮಾಗಳಲ್ಲಿ ಹಾಡಿಸಬಾರದು, ಸಿನಿ ಕಾರ್ಯಕ್ರಮಗಳಿಗೆ ಕರೆಸಬಾರದು, ಮ್ಯೂಸಿಕಲ್ ನೈಟ್ಸ್ ಮಾಡಿಸಬಾರದು, ಸ್ಯಾಂಡಲ್ವುಡ್ನ ಯಾವ ಚಟುವಟಿಕೆಯಲ್ಲೂ ಸೋನು ಭಾಗಿಯಾಗಬಾರದು. ಕನ್ನಡತನವನ್ನ ಉಗ್ರವಾದಕ್ಕೆ ಹೋಲಿಸಿದ ಗಾಯಕ ಸೋನು ನಿಗಮ್ಗೆ ಕನ್ನಡಿಗರು ಕೊಟ್ಟಿರೋ ಶಾಕಿದು. ಹುಚ್ಚಾಟದ ಮಾತನ್ನ ಆಡಿದ್ದು ಅಲ್ಲದೆ ಅವಿವೇಕದ ಸಮರ್ಥನೆ ನೀಡ್ತಿರುವ ಸೋನುಗೆ ಸ್ಯಾಂಡಲ್ವುಡ್ನಿಂದ ಬ್ಯಾನ್ ಮಾಡಲಾಗಿದೆ. ಕನ್ನಡ ಚಿತ್ರರಂಗದಿಂದ ಸೋನು ನಿಗಮ್ ಬ್ಯಾನ್. ಸೋನು ನಿಗಮ್ರಿಂದ ಹಾಡು ಹಾಡಿಸದಿರಲು ನಿರ್ಧಾರ. कन्नड़ यही कारण है पहलगाम में जो हुआ है ना, यही कारण है. ಹೌದು, ಕನ್ನಡ ಹಾಡನ್ನಾಡಿ ಅಂತ ಕೂಗಿದ್ದಕ್ಕೆ ಕೆರಳಿದ ಸೋನು ನಿಗಮ್ ಇದರಿಂದಲೇ ಪಹಲ್ಗಾಮ್ ದಾಳಿಯಾಗಿತ್ತು ಅಂತ ಹೇಳಿದ್ರು. ಮಾತ್ರವಲ್ಲದೆ ಅವಿವೇಕದ ಸಮರ್ಥನೆಯ ಮೂಲಕವೂ ಕನ್ನಡಿಗರ ತಾಳ್ಮೆಯನ್ನ ಮತ್ತಷ್ಟು ಕೆಣಕಿದ್ರು. ಸೋನು ನಿಗಮ್ರ ಈ ದುರಹಂಕಾರದ ವಿರುದ್ಧ ಕನ್ನಡ ಸಂಘಟನೆಗಳು ಸಿಡಿದೆದ್ದಿದ್ವು. ಸೋನು ನಿಗಮ್ ಬ್ಯಾನ್ಗೆ ಒತ್ತಾಯಿಸಿದ್ವು. ಇದೀಗ ಫಿಲ್ಮ್ ಚೇಂಬರ್ ಆ ನಿಟ್ಟಿನಲ್ಲೇ ಖಡಕ್ ತೀರ್ಮಾನ ಕೈಗೊಂಡಿದೆ. ಬೆಂಗಳೂರಿನ ಫಿಲ್ಮ್ ಚೇಂಬರ್ನಲ್ಲಿ ನಡೆದ ಮೀಟಿಂಗ್ನಲ್ಲಿ ಕನ್ನಡ ಚಿತ್ರರಂಗದಿಂದ ಸೋನು ನಿಗಮ್ರನ್ನ ನಿಷೇಧಿಸಿ ನಿರ್ಧಾರ ಕೈಗೊಂಡಿದೆ. ಕ್ಷಮಾಪಣೆ ಕೇಳುವವರೆಗೂ ಬ್ಯಾನ್ ಇದ್ದಂಗೆ. ಅಸಹಕಾರ ಅಂದ್ರೇನು? ಜಸ್ಟ್ ಲೈಕ್ ಬ್ಯಾನ್. ನಾವು ಅವ್ರಿಗೆ ಯಾವುದೇ ರೀತಿಯ ಪ್ರೋತ್ಸಾಹ ಕೊಡಲ್ಲ, ಯಾರು ಕರೆಯೋದಿಲ್ಲ, ಯಾರು ಅವ್ರ ಹತ್ರ ಆಡಿಸೋದಿಲ್ಲ. ಯಾವುದೇ ಇವೆಂಟ್ ನಮ್ಮ ಕರ್ನಾಟಕ ಸ್ಟೇಟ್ಗೆ ಬರೋಂಗಿಲ್ಲ. ಫಿಲ್ಮ್ ಚೇಂಬರ್ ನಿರ್ಣಯದಿಂದ ಸೋನುಗೆ ಏನೆಲ್ಲ ಶಾಕ್ ತಟ್ಟಲಿದೆ ಅಂತ ನೋಡಿದ್ರೆ, ಇನ್ಮುಂದೆ ಕನ್ನಡ ಚಿತ್ರಗಳಲ್ಲಿ ಸೋನು ನಿಗಮ್ರಿಂದ ಹಾಡುಗಳನ್ನ ಹಾಡಿಸುವಂತಿಲ್ಲ. ಈಗಾಗಲೇ ಹಾಡಿನ ಬಗ್ಗೆ ಮಾತುಕತೆ ಆಗಿದ್ರೆ ಅದನ್ನ ರದ್ದು ಮಾಡಬೇಕು. ಸಿನಿ ಚಟುವಟಿಕೆಗಳಿಗೆ ಸೋನುರನ್ನ ಕರೆಸುವಂತಿಲ್ಲ, ಮ್ಯೂಸಿಕಲ್ ನೈಟ್ಸ್ ಮಾಡಿಸುವಂತಿಲ್ಲ. ಕನ್ನಡ ಚಿತ್ರರಂಗದಿಂದ ಸೋನು ನಿಗಮ್ಗೆ ಸಂಪೂರ್ಣ ಅಸಹಕಾರ ತೋರಬೇಕು ಅನ್ನೋ ನಿರ್ಧಾರ ಕೈಗೊಳ್ಳಲಾಗಿದೆ. कन्नड़ यही कारण है पहलगाम में जो हुआ है ना, यही कारण है. ವಿಚಾರಣೆಗೆ ಹಾಜರಾಗುವಂತೆ ಸೋನುಗೆ ಪೊಲೀಸರ ನೋಟಿಸ್. ಇನ್ಸ್ಟಾ ಬರಹದ ಮೂಲಕ ಮತ್ತೆ ತನ್ನ ಹೇಳಿಕೆ ಸಮರ್ಥಿಸಿದ ಸೋನು. ನಾಲೆಗೆ ಹರಿಬಿಟ್ಟಿರುವ ಸೋನು ವಿರುದ್ಧ ಮೈಸೂರು, ಮಂಡ್ಯ, ಬೆಂಗಳೂರಿನ ಅವಲಹಳ್ಳಿ ಠಾಣೆಯಲ್ಲೂ ಪ್ರಕರಣ ದಾಖಲಾಗಿದೆ. ಈ ಪೈಕಿ ಅವಲಹಳ್ಳಿ ಪೊಲೀಸರು ಸೋನುಗೆ ನೋಟಿಸ್ ನೀಡಿದ್ದು ಮುಂದಿನ ವಾರ ವಿಚಾರಣೆಗೆ ಬರುವಂತೆ ಸೂಚಿಸಿದ್ದಾರೆ. ಇದು ನಮ್ಮ ಲ್ಯಾಂಗ್ವೇಜ್ ಸೆಂಟಿಮೆಂಟ್ಸ್ ಅನ್ನೋದು ಆಗಿರೋದಕ್ಕೆ ಒಂದು ಕೇಸ್ ರಿಜಿಸ್ಟರ್ ಮಾಡಿದ್ದು. ಆ ಪ್ರಕಾರ ಅವ್ರಿಗೆ ಶಾರ್ಟ್ಲಿ ನಾವು ನಮ್ಮ ಸ್ಟೇಷನ್ಗೆ ಅವ್ರಿಗೆ ಸಮನ್ ಮಾಡಲಿಕ್ಕೆ ನೋಟಿಸ್ ಕಳಿಸಿದ್ದಾಗಿದ್ದಿದೆ. ಆ ಪ್ರಕಾರ ಅವ್ರು ಬಂದ ನಂತರ ಅವ್ರದ್ದು ಏನೇನಾಗಿದೆ, ಯಾವ ಕಾರಣಾಂತರಗಳು ಏನಿದೆ ಅಂತ ತಿಳ್ಕೊಂಡ್ಬಿಟ್ಟು ತನಿಖೆಯನ್ನು ಕಂಟಿನ್ಯೂ ಮಾಡ್ತಾರೆ. ಇನ್ನು ಕನ್ನಡ ಫಿಲ್ಮ್ ಚೇಂಬರ್ನ ಅಸಹಕಾರದ ಬೆನ್ನಲ್ಲೇ ಸೋನು ನಿಗಮ್ ತಮ್ಮ ಇನ್ಸ್ಟಾಗ್ರಾಮ್ ಅಕೌಂಟ್ನಲ್ಲಿ ಬರಹವೊಂದನ್ನ ಹಾಕಿದ್ದಾರೆ. ಅದರಲ್ಲಿ ತಮ್ಮ ಮಾತನ್ನ ಮತ್ತೆ ಸಮರ್ಥಿಸಿಕೊಂಡಿದ್ದಾರೆ. ನಮಸ್ಕಾರ, ನಾನು ಹಿಂದಿ ಸೇರಿದಂತೆ ಇತರ ಭಾಷೆಗಳ ಹಾಡುಗಳಿಗಿಂತಲೂ ಕನ್ನಡ ಹಾಡುಗಳನ್ನ ಅತಿ ಹೆಚ್ಚು ಗೌರವದಿಂದ ನೋಡಿದ್ದೇನೆ. ಈ ಮಾತಿಗೆ ಸಾಮಾಜಿಕ ಮಾಧ್ಯಮಗಳಲ್ಲಿನ ವಿಡಿಯೋಗಳೇ ಸಾಕ್ಷಿ. ಕರ್ನಾಟಕದಲ್ಲಿನ ಕಾರ್ಯಕ್ರಮಕ್ಕಾಗಿ 1 ಗಂಟೆಗೂ ಹೆಚ್ಚು ಕಾಲ ತಯಾರಿಯನ್ನ ನಡೆಸಿರುತ್ತೇನೆ. ಅಂದು ನಾನು ಮೊದಲ ಹಾಡು ಹಾಡಿದ ತಕ್ಷಣ ಪ್ರಚೋದಿಸಿದರು. ನಾನು ಅವ್ರಿಗೆ ತುಂಬಾ ಶಾಂತವಾಗಿ ಪ್ರೀತಿಯಿಂದ ಹೇಳಿದೆ, ಕಾರ್ಯಕ್ರಮ ಈಗ ಶುರುವಾಗಿದೆ, ಇದು ನನ್ನ ಮೊದಲ ಹಾಡು, ನಾನು ನಿಮಗೆ ನಿರಾಸೆ ಉಂಟು ಮಾಡಲ್ಲ ಎಂದು ಹೇಳಿದೆ. ಆದರೆ ಅವರು ಗದ್ದಲ ಸೃಷ್ಟಿಸಿ ಬೆದರಿಸುವ ರೀತಿ ವರ್ತಿಸಿದರು. ಇಲ್ಲಿ ತಪ್ಪು ಯಾರದ್ದು ಎಂಬ ನಿರ್ಧಾರ ಕನ್ನಡಿಗರಿಗೆ ಬಿಡ್ತೇನೆ. ನೀವು ಯಾವ ತೀರ್ಪು ನೀಡಿದರೂ ಗೌರವದಿಂದ ಸ್ವೀಕರಿಸ್ತೇನೆ. ಕರ್ನಾಟಕ ಪೊಲೀಸರ ಮೇಲೆ ಗೌರವ, ನಂಬಿಕೆ ಇಟ್ಕೊಂಡಿದ್ದೇನೆ. ಪೊಲೀಸರಿಗೆ ನನ್ನಿಂದ ಬೇಕಾದ ಎಲ್ಲ ಸಹಕಾರ ನೀಡುತ್ತೇನೆ. ನಾನು ಕರ್ನಾಟಕದಿಂದ ದೈವಿಕ ಪ್ರೀತಿಯನ್ನ ಪಡೆದಿದ್ದೇನೆ. ನಿಮ್ಮ ತೀರ್ಪು ಏನೇ ಆಗಿದ್ರೂ ಗೌರವದಿಂದ ಸ್ವೀಕರಿಸುತ್ತೇನೆ. ಸೋನು ನಿಗಮ್ ವಿರುದ್ಧ ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ಕರಾವೆ ಕಾರ್ಯಕರ್ತರು ಪ್ರತಿಭಟನೆ ನಡೆಸಿದ್ರು. ಸೋನು ನಿಗಮ್ ಬಂಧನಕ್ಕೆ ಕರಾವೆ ನಾರಾಯಣಗೌಡ ಒತ್ತಾಯಿಸಿದ್ರು. ಇನ್ನು ಚಿತ್ರರಂಗದ ಗಾಯಕರು, ನಿರ್ಮಾಪಕರು ಕೂಡ ಸೋನು ವಿರುದ್ಧ ಕಿಡಿಕಾರಿದ್ದಾರೆ. ಈಗ ಪೊಲೀಸ್ನವ್ರಿಗೆ ಬಾಕಿ ಉಳಿದಿರೋದೇನಪ್ಪ ಅಂದ್ರೆ ಅವನ್ನ ಬಂಧಿಸಿ ಕರ್ಕೊಂಡ್ಬರ್ಬೇಕು. ನಾನು ಮಾಡಿದ್ದೆ ಸರಿ,
ನಾನು ಮಾಡಿದ್ದೆ ಸರಿ, ಯಾಕೆ ಮಾಡಿದೆ ಅನ್ನೋದನ್ನು ರೀಸನ್ ಕೊಟ್ಟಿದ್ದಾರೆ ಹೊರತು ಅದಕ್ಕೆ ಯಾವುದೇ ರೀತಿಯಾದಂಥ ಅವರಿಗೆ ಪಶ್ಚಾತ್ತಾಪದ ಯಾವುದು ಗೆರೆ ಕಾಣಿಸ್ತಿಲ್ಲ. ಹಿಂದಿಗೆ 30, 35, 40 ಸಾವಿರ ತಗೊಳ್ಳೋರು ಕನ್ನಡ ಚಿತ್ರ ಅಂದಾಗ 2 ಲಕ್ಷ ರೂಪಾಯಿ ಹಣವನ್ನು ಕೇಳ್ತಕ್ಕಂಥ ಒಂದು ಮನೋವೃತ್ತಿನೂ ಕೂಡ ಬೆಳೆಸ್ಕೊಂಡಿದ್ದಾರೆ. ಮಾಲ್ತೇಶ್ ಜಗ್ಗೀನ್, TV9 ಬೆಂಗಳೂರು.